ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೌಶಲ್ಯ ತರಬೇತಿ ಕಾರ್ಯಾಗಾರವೊಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಕಾರುಗುಂದ ಗೌಡ ಸಮಾಜದಲ್ಲಿ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರು ವಿವಿಧ ರೀತಿಯ ಕರಕುಶಲ ನೈಗೆ ಮುಂತಾದ ತರಬೇತಿಯನ್ನು ಸಾಂಕೇತಿಕವಾಗಿ ನೀಡಿದರು. ಈ ಸಂದರ್ಭ ತುಳಸಿ ಮೋಹನ್ ಅವರು ಮಾತನಾಡಿ, ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಒಕ್ಕೂಟದ ಸದಸ್ಯರು, ಸ್ಥಳೀಯರು ಹಾಗೂ ಕಲಾಸಕ್ತರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉತ್ತಮ ರೀತಿಯ ತರಬೇತಿಯನ್ನು ನೀಡಲಾಗುತ್ತೆ ಹಾಗೂ ಮಹಿಳಾ ಒಕ್ಕೂಟದ ವತಿಯಿಂದ ತಯಾರು ಮಾಡಿದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲು ಅನುಕೂಲವಾಗುವಂತೆ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಹಾಗೆ ಇಲ್ಲಿಯ ಸ್ಥಳೀಯರಿಗೆ ಹಾಗೆ ಕಲಾಸಕ್ತರಿಗೆ ಕೂಡ ತಿಳಿಸಿಕೊಡುವಂತಹ ಹಾಗೆ ತರಬೇತಿ ಕೊಡುವಂತಹ ಒಂದು ಕಾರ್ಯಾಗಾರನ ನಾವು ಮುಂದಿನ ದಿನಗಳಲ್ಲಿ ಮಾಡೋಕುತ್ತಾ ಯೋಚನೆ ಮಾಡಿಕೊಂಡೋಳ. ಇದರ ಪ್ರಯೋಗಾರ್ಥ ಇಂದೀಗ ನಾವು ಕೌಶಲ್ಯ ದಿನನ ಆಚರಣೆ ಮಾಡ್ತಾವಳ. ಈಗ ನಮ್ಮೊಟ್ಟಿಗೆ ನಮ್ಮ ಒಕ್ಕೂಟದ ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿಯವಳ ನೋಡೋಣ ಇವು ಏನೆಲ್ಲ ನಮಗೆ ಹೇಳಿಕೊಟ್ಟವೆ, ಏನೆಲ್ಲ ಕಲೆ ಅವರಲ್ಲಿ ಗೊತ್ತುಟ್ಟು ಕರಗತ ಆಗುತ್ತೋ ಹೇಳುವಂಥದನ್ನ ಹೇಳಿ ಕೊಡಪಾಲು ತೀರ್ಥವೇ. ನಾನು ಕೈಗಾರಿಕೆಯಲ್ಲಿ ನಾನು ವಯರ್ ಬ್ಯಾಗ್ ಅಂತಾನೆ ವಯರಲ್ಲಿ ಬ್ಯಾಗ್ ಮಾಡಿದೆ. ನಾನು ಈ ಬ್ಯಾಗ್ ಆ್ಯಕ್ಚುಲಿ ನಾನೇ ಮಾಡಿದ್ದೆ. ಹಾಗೆ ಸ್ವೆಟ್ರ್ ಹೊಲ್ದಾನೆ ನಾನು ಕೈಗಾರಿಕೆ, ಸ್ಕಾರ್ಫ್ ಹುಲ್ಲದಲ್ಲಿ ಸ್ಕಾರ್ಫ್ ಹೊಲ್ದಾನೆ ನಾನು. ಈಗ ನಾನು ವಯರ್ ಬ್ಯಾಗ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಟ್ಟೆ, ನಮ್ಮ ಒಟ್ಟಿಗೆ ತೋರಿಸ್ಕೊಟ್ಟೆ ನಾನೀಗ. ಆ್ಯಕ್ಚುಲಿ ನಾವೀಗ ನಾನೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದೋಳೆ. ನನಗೆ ಒಂದು ಟ್ರೈನಿಂಗ್ ಅಂತೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದೋಳೆ ನಾನೀಗ. ನನಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಾವು ವಯರ್ನ ಕಟ್ ಮಾಡ್ಕೊಳೋದು. ಇದಕ್ಕೆ ರನ್ನಿಂಗ್ ವಯರ್ ತೆಲ್ವೆ. ಫಸ್ಟ್ ನಾವು ಈ ವಯರ್ನ ಹಿಂಗೆ ನಾವು ಫಸ್ಟ್ ಕಟ್ ಮಾಡ್ಕೊಂಡ ವಯರ್ನ ಇಟ್ಕೊಳಕು. ಹಿಂಗೆ ಈ ರನ್ನಿಂಗ್ ವಯರ್ನ ಹಿಂಗೆ ಎರಡು ವಯರ್ನ ಹಿಂಗೆ ಫೋಲ್ಡ್ ಮಾಡ್ಕೊಳಕು. ಫೋಲ್ಡ್ ಮಾಡ್ಕೊಂಡ್ರೆ ಈ ರನ್ನಿಂಗ್ ವಯರ್ ತೆಗೆದ್ರೆ ಇದು ಫುಲ್ ನಾವು ಒಂದು ಬ್ಯಾಗ್ ಹೊಲಿಯೋಕೆ ತೆಗೆದ್ರೆ ಇದೇ ವಯರ್ ಫುಲ್ ಕಂಟಿನ್ಯೂ ಮಾಡೋದು. ಈ ಥರದ ನಾವು ಕಟ್ ಮಾಡ್ಕೊಳೋದು. ನಮಗೆ ಈಗ ಎಷ್ಟು ಬ್ಯಾಗ್ ಅಳತೆಗೆ ಬೇಕು ಅಷ್ಟು ವಯರ್ನ ನಾವು ಕಟ್ ಮಾಡೋದು. ಅಂದ್ರೆ ನಾನು ಅನ್ಕೊಂಡವಳೆ, ಈಗ ನೀವು ಮಲ್ಟಿ ಕಲರ್ಲಿ ಒಂದು ವಯರ್ ಬ್ಯಾಗ್ ಇಟ್ ಮಾಡೋಕು ಹೇಳಿದ್ರೆ ಎಲ್ಲಿ ಯಾವ ರೀತಿ ಬಂದರೂ ಆ ಇಡೀ ಬ್ಯಾಗ್ಲಿ ಈ ಕಲರ್ ಇದ್ದೇ ಇರ್ತದೆ. ಹೌದು. ಇದಕ್ಕೆ ನಾವು ಇನ್ನೊಂದು ಕಲರ್ನ ಆಡ್ ಮಾಡ್ತಾ ಹೋಗುದು ಅಲ್ಲ. ಇದೀಗ ಎರಡು ವಯರ್ ನನಗೆ ಇಟ್ಕೊಂಡೋಳೆ. ಇದು ರನ್ನಿಂಗ್ ವಯರ್. ಈ ರನ್ನಿಂಗ್ ವಯರ್ನ ಎರಡು ಕೈ ಹಿಂಗೆ ಇಟ್ಕೊಂಡು ಇದು ಎರಡನ್ನೇ ಹಿಂಗೆ ಹಾಕೋದು. ಈ ಲೆಫ್ಟ್ ಹ್ಯಾಂಡ್ಲಿ ಈ ಸಣ್ಣ ವಯರ್ನ ತೆಗೆದು ಹಿಂಗೆ ಮೇಲೆ ಹಾಕೋದು. ಈ ರನ್ನಿಂಗ್ ವಯರ್ ಇದು ರನ್ನಿಂಗ್ ವಯರ್ನ ಹೇಳಿದೆಲ್ಲ ರನ್ನಿಂಗ್ ವಯರ್ನ ತೆಗೆದು ಇದರ ಕೆಳಗಡೆ ಹಿಂಗೆ ಹಾಕೋದು. ನಾನು ಕುಡಕಂಡಿ ಸೋನಿ ಸುದೀಪ್. ನಾನು ಇಂದಿನ ಈ ಕೌಶಲ್ಯ ತರಬೇತಿಲಿ ಮಫ್ಲರ್ ಮಾಡೋದು ಹೆಂಗೆ ಅಂತ ಹೇಳಿಕೊಟ್ಟೆ. ಇದು ಫ್ರೇಮ್, ಇದನ್ನು ನೀವು ಮಾಡಿಸ್ಕೊಳಕು. ನಿಮಗೆ ಎಷ್ಟು ಲೆಂತ್ ಬೇಕು ಅದರ ಆಧಾರದ ಮೇಲೆ ಈ ಫ್ರೇಮ್ನ ಮಾಡಿಸ್ಕೊಳಕು. ಇದಕ್ಕೆ ಕ್ರಾಸ್ ಎಕ್ಸ್ ಬರುವ ಹಾಗೆ ಥ್ರೆಡ್ನ ಹಾಕೊಳಕು. ಹಾಕಿದ ನಂತರ ಅಂದ್ರೆ ಸರಿಯಾಗಿ ಹೇಳೋಕೋತಿಲ್ರಿ, ಇದು ಮರದ ಫ್ರೇಮ್ಗೆ ಆಣಿ ಹೊಡಿಯೋಕೋತ ಹೇಳೋಕು ಗೊತ್ತದ ಹೇಳೋಕ. ಈ ಥ್ರೆಡ್ ಅನ್ನ ನೀವು ಹೀಗೆ ಎಕ್ಸ್ ಕ್ರಾಸ್ ಆಗಿ ಸುತ್ತಿಕೊಂಡ ನಂತರ ಇಲ್ಲಿ ಎರಡು ದಾರಗ ನಿಮಗೆ ಸಿಕ್ಕುವೆ. ಒಂದೇ ಆಣಿಯಲ್ಲಿ ಎರಡು ದಾರ ಇದ್ದದೆ. ಕೆಳಗಿನ ದಾರನ ಹೀಗೆ ಕ್ರೋಶದಲ್ಲಿ ತೆಗೆದು ಮೇಲೆ ಹಾಕಬೇಕು. ಹೀಗೆ ಪ್ರತಿಯೊಂದು ಆಣಿಯಲ್ಲಿರುವಂತಹ ದಾರಗಳನ್ನು ನೀವು ಹೀಗೆ ಮೇಲೆ ಹಾಕ್ತಾ ಬಂದ್ರೆ ಅದು ನಂತರ ಅದನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಹೀಗೆ ಅದು ಕೆಳಗೆ ಇಳಿತಾ ಬಂದದೆ. ಇದು ಕುತ್ತಿಗೆಗೆ ಸುತ್ತಿಕೊಳ್ಳುವಂತ ಮಫ್ಲರ್, ಬೆಚ್ಚಗಿನ ಮಫ್ಲರ್ ಅಲ್ಲ. ನಾನು ಬೈಚನ ಸ್ವಾತಿ ಮಂದಪ್ಪ. ನಾನೀಗ ಕೊಡೆ ಬಟ್ಟೆ ಹೊಲಿತವಳೆ. ಇದು ವಧುವರ ಕೊಡೆ ಮೇಲೆ ಮದುವೆ ಕಾರ್ಯಕ್ಕೆ ಹಾಕುವ ಬಟ್ಟೆ. ಇದು ಮೇಯ್ನ್ ಆಗಿ ವರನ ಕೊಡೆಗೆ ಹಾಕೋದು. ಈಗ ಲೇಟೆಸ್ಟ್ ಆಗಿ ಗೂಡೆನ ಕೊಡೆಗೂ ಸಹ ಹಾಕುವೆ. ಇದನ್ನು ಹೀಗೆ ಫಸ್ಟ್ ರೌಂಡ್ ಆಗಿ ಇದು ಕೊಡೆದು ಕಡ್ಡಿಗೆ ಎಷ್ಟು ಸ್ವಲ್ಪ ಅಗಲ ಬೇಕು ಅಷ್ಟು ಅಗಲ ಸ್ವಲ್ಪ ಹೊಲ್ಕೊಂಡು ಮತ್ತೆ ಒಂದು ಹೀಗೆ ಗಂಟು ಹಾಕಬೇಕು. ಹಿಂಗೆ ಗಂಟು ಹಾಕೊಂಡು
ಇದು ಹೀಗೆ ಫಸ್ಟ್ ರೌಂಡ್ ಹೊಲ್ದ ಮೇಲೆ ಮತ್ತು ನಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಹಾಗೆ ಹೊಲಿಯಬೇಕು. ಇದೀಗ ಫಸ್ಟಿಗೆ ಎಷ್ಟು ನೀವು ಇಲ್ಲಿ ಹಾಕೊಳ್ರಲ್ಲ, ಎಷ್ಟು ರಿಂಗ್ ಬೇಕು ಇದೀಗ? 10 ರಿಂಗ್ ಹಾಕೊಂಡು ಒಂದು ಗಂಟೆ ಹಾಕೊಳಕು. ಫಸ್ಟ್ 10 ರಿಂಗ್ 10 ರಿಂಗ್ ಮತ್ತೆ ಗ್ಯಾಪ್ ಕೊಟ್ಟು ರೌಂಡ್ ಬರೋಕು. ಕಾರ್ಯಾಗಾರದಲ್ಲಿ ಕೊಡಪಾಲು ತೀರ್ಥ ಗಣಪತಿ, ಕೇಕಡ ಪೂಜಾ ನಾಗೇಂದ್ರ, ಕೂಡಕಂಡಿ ಸೋನಿ ಸುದೀಪ್, ಬೈಚನ ಸ್ವಾತಿ ಮಂದಪ್ಪ ವೈರ್ ಬ್ಯಾಗ್ ಹೆಣೆಯುವುದು, ಉಲ್ಲನ್ನಿಂದ ಶಾಲು, ಮಫ್ಲರ್, ಕೊಡೆ, ಗ್ಲೌಸ್ ಇತ್ಯಾದಿಗಳನ್ನು ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆಯಿಂದ ನೀಡಿದರು. ಒಕ್ಕೂಟದ ಸದಸ್ಯರು ಹಾಗೂ ಕಾರಗುಂದ ಗೌಡ ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಪಾರೆಮಜಲು, ಉಪಾಧ್ಯಕ್ಷ ದಾಯನ ಪುರ್ಸಿನ್, ಕಾರ್ಯದರ್ಶಿ ಕೇಟೋಳಿ ಯಶವಂತ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.